ಓಂ ಶಾಂತಿ. ಅಣ್ಣಂದಿರೇ, ಅಕ್ಕಂದಿರೇ, ಆತ್ಮೀಯ ಸ್ವಾಗತ. ಇಂದು ನಾವು ಒಂದು ವಿಶೇಷ ರಿವಿಷನ್ ಮಾಡೋಣ. ಪ್ರಗತಿಗಾಗಿ ರಿವಿಷನ್ ಬಹಳ ಮುಖ್ಯ. ವರದಾನ ಎಲ್ಲರಿಗೂ ಸಿಗ್ತದೆ, ಆದರೆ ಪ್ರತಿಯೊಂದು ವರದಾನವನ್ನು ನಾವು ಸರಿಯಾದ ವಿಧಿಯಿಂದ ಬಳಸಿದರೆ ಮಾತ್ರ ಅದು ವೃದ್ಧಿಯನ್ನು ಪಡೆಯುತ್ತದೆ. ಆ ಶ್ರೇಷ್ಠ ವಿಧಿ ಏನೆಂದರೆ, ಸಮಯಕ್ಕೆ ತಕ್ಕಂತೆ ವರದಾನವು ಸ್ಮೃತಿಯಲ್ಲಿ ಬರಬೇಕು. ವರದಾನವು ಸ್ಮೃತಿಯಲ್ಲಿ ಬರೋದ್ರಿಂದ ಸಮರ್ಥರಾಗ್ತೇವೆ ಮತ್ತು ಸಿದ್ಧಿ ಸ್ವರೂಪರಾಗ್ತೇವೆ. ಆದ್ದರಿಂದ ಬನ್ನಿ, 2026 ಜನವರಿ 5ರಿಂದ 11ರವರೆಗೆ ಬಂದ ಒಂದು ವಾರದ ಮುರುಳಿಗಳಲ್ಲಿರುವ ವರದಾನ ಮತ್ತು ಸ್ಲೋಗನ್ಗಳ ಮಂಥನವನ್ನು ಮಾಡೋಣ. ಓಂ ಶಾಂತಿ. ಹೌದು, ಈ ವಾರದ ಮುರಳಿಗಳನ್ನು ನೋಡಿದ್ರೆ ಬಾಪ್ದಾದಾರವರು ಒಂದು ವಿಶೇಷವಾದ ಸ್ಥಿತಿಯ ಕಡೆಗೆ ನಮ್ಮ ಗಮನ ಸೆಳೆಯುತ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ಸ್ಥಿತಿ ಅದು? ಅದೇ ಕಂಬೈನ್ಡ್ ಸ್ವರೂಪ. ಅಂದ್ರೆ ನಾನು ಮತ್ತು ನನ್ನ ಬಾಬಾ ಸದಾ ಜೊತೆಗಿದ್ದೇವೆ ಅನ್ನೋ ಅನುಭವ. ಹೌದು ಹೌದು, ನೀವು ಹೇಳಿದ್ದು ಬಹಳ ಸರಿ. ಈ ವಾರದ ಬಹುತೇಕ ವರದಾನಗಳು ಆ ಒಂದು ಸ್ಥಿತಿಯ ಬುನಾದಿ, ಅದರ ಅನುಭವ ಮತ್ತು ಅದನ್ನ ಜೀವನದಲ್ಲಿ ಹೇಗ್ ಬಳಸಬೇಕು ಅನ್ನೋದರ ಸುತ್ತಲೇ ಇದೆ. ನಿಜ. ಈ ಕಂಬೈನ್ಡ್ ಸ್ವರೂಪ ಅನ್ನೋದು ಕೇಳೋಕೆ ಎಷ್ಟು ಸುಂದರವಾಗಿದೆ. ಆದರೆ ಅದರ ಅನುಭವ ಮಾಡಬೇಕು ಅಂದ್ರೆ ಒಂದು ದೃಢವಾದ ಬುನಾದಿ ಬೇಕೇ ಬೇಕಲ್ವಾ? ಖಂಡಿತ. ಬಹುಶಃ ಈ ವಾರದ ಮೊದಲ ದಿನ, ಸೋಮವಾರದ ವರದಾನ, ಆ ಬುನಾದಿಯನ್ನೇ ಹಾಕ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಆ ವರದಾನವನ್ನು ಒಮ್ಮೆ ನೋಡೋಣವೇ? ಖಂಡಿತ. ಜನವರಿ 5ರ ಸೋಮವಾದ ಮುರಳಿಯಲ್ಲಿನ ವರದಾನ ಹೀಗಿದೆ: ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ. ಈ ಪಾಠದ ಸ್ಮೃತಿಯಿಂದ ಏಕರಸ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುವಂಥ ಶ್ರೇಷ್ಠ ಆತ್ಮಭವ. ಇದರ ವಿವರಣೆಯಲ್ಲಿ ಬಾಬ್ದಾದಾರವರು ಹೇಳುತ್ತಾರೆ, ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ. ಈ ಪಾಠವು ನಿರಂತರವೂ ನೆನಪಿರಲಿ. ಇದರಿಂದ ಸ್ಥಿತಿಯೂ ಏಕರಸವಾಗಿ ಆಗಿಬಿಡುವುದು. ಜ್ಞಾನ ರತ್ನಗಳಿದ್ದರೂ ಬಿಂದುವಿನ ರೂಪದಲ್ಲಿರಬೇಕು. ಯಾರು ಯಾವುದೇ ಸಮಯದಲ್ಲಿ ಕೆಳಗೆ ಎಳೆಯುತ್ತಿದ್ದರೂ ಬಿಂದುವಿನ ರೂಪದಲ್ಲಿರುವುದು ಆ ಸಮಯದ ಚಮತ್ಕಾರವಾಗಿದೆ. ಕೆಲವೊಮ್ಮೆ ಮಾತುಗಳು, ವ್ಯಕ್ತಿ, ವಸ್ತು ಅಥವಾ ವಾಯುಮಂಡಲವೇ ಕೆಳಗೆ ಎಳೆಯುತ್ತದೆ. ಆದರೆ ಸೆಕೆಂಡಿನಲ್ಲಿ ಈ ವಿಸ್ತಾರವೇ ಸಮಾಪ್ತಿಯಾಗಿ ಏಕರಸ ಸ್ಥಿತಿ ಇರಬೇಕು. ಬಹಳ ಗಹನವಾದ ವರದಾನ. ಇಲ್ಲಿ ಏಕರಸ ಸ್ಥಿತಿ ಮತ್ತು ಬಿಂದುವಿನ ರೂಪ, ಈ ಎರಡು ಶಬ್ದಗಳು ಬಹಳ ಮುಖ್ಯ ಅಲ್ವಾ? ಹೌದು. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ವಿಸ್ತಾರದಲ್ಲಿ ಇರುತ್ತೆ. ಯಾರೋ ಹೇಳಿದ ಒಂದು ಸಣ್ಣ ಮಾತು, ಆಫೀಸ್ ಟೆನ್ಷನ್, ಮನೆ ಜವಾಬ್ದಾರಿಗಳು, ಇವೆಲ್ಲದರ ಮಧ್ಯೆ ಆ ವಿಸ್ತಾರದಿಂದ ಹೊರಬಂದು ಬಿಂದು ಸ್ಥಿತಿಗೆ ಬರೋದು ಹೇಗೆ? ಇದು ಹೇಗಿದೆ ಅಂದ್ರೆ ಕಂಪ್ಯೂಟರ್ನಲ್ಲಿ 100 ಟ್ಯಾಬ್ ಓಪನ್ ಮಾಡಿಟ್ಕೊಂಡು ಕನ್ಫ್ಯೂಸ್ ಆದ ಹಾಗೆ. ಆ ಕ್ಲೋಸ್ ಆಲ್ ಅದರ್ ಟ್ಯಾಬ್ಸ್ ಬಟನ್ ಅನ್ನು ಒತ್ತುವುದು ಹೇಗೆ? ಹೌದು ಹೌದು, ನೀವು ಹೇಳಿದ ಉದಾಹರಣೆ ಅದು ಪರ್ಫೆಕ್ಟ್ ಆಗಿದೆ. ಆ ಕ್ಲೋಸ್ ಆಲ್ ಅದರ್ ಟ್ಯಾಬ್ಸ್ ಬಟನ್ ಬೇರೆ ಯಾವುದೂ ಅಲ್ಲ. ಅದೇ ಮಹಾಮಂತ್ರನ? ಅದೇ ಮಹಾಮಂತ್ರ. ಒಬ್ಬ ತಂದೆ ಹೊರತು ಮತ್ಯಾರೂ ಇಲ್ಲ. ಮನಸ್ಸಿಗೆ ಸಾವಿರಾರು ಯೋಚನೆಗಳು ಬಂದಾಗ ಅವುಗಳ ಜೊತೆ ಯುದ್ಧ ಮಾಡೋದು ಬೇಡ. ಕೇವಲ ಈ ಒಂದು ಸಂಕಲ್ಪವನ್ನ ದೃಢವಾಗಿ ಹಿಡಿದುಕೊಳ್ಳಬೇಕು. ವಿಸ್ತಾರ ಅಂದ್ರೆ ಏನು? ಬೇರೆ ಆತ್ಮರು, ಬೇರೆ ವಸ್ತುಗಳು, ಬೇರೆ ಮಾತುಗಳು ಅಷ್ಟೇ. ಸರಿ. ಇವೆಲ್ಲದಕ್ಕೂ ಒಂದು ಬಿಂದು ಇಟ್ಟು ನಾನು ಮತ್ತು ನನ್ನ ಬಾಬಾ, ಈ ಎರಡೇ ಅಸ್ತಿತ್ವಗಳು ಈ ಕ್ಷಣದಲ್ಲಿವೆ ಅಂತ ಭಾವಿಸಬೇಕು. ಆರಂಭದಲ್ಲಿ ಕಷ್ಟ ಅನ್ಸ್ಬೋದು, ಆದರೆ ಅಭ್ಯಾಸದಿಂದ ಇದು ಸಹಜ ಸ್ಥಿತಿಯಾಗ್ಬಿಡುತ್ತೆ. ಓ, ಅಂದ್ರೆ ಮನಸ್ಸಿನಲ್ಲಿ ನಡೀತಿರೋ ಗದ್ದಲವನ್ನ ನಿಲ್ಲಿಸೋ ಬಗ್ಲು ಒಂದು ಸುಂದರವಾದ ಸಂಗೀತವನ್ನ ಶುರು ಮಾಡ್ದ ಹಾಗೆ. ಅದೇ ಅದೇ. ಆ ಸಂಗೀತದ ಕಡೆ ಗಮನ ಹೋದಾಗ ಗದ್ದಲ ತಾನಾಗೇ ಕಡಿಮೆ ಆಗತ್ತೆ. ಒಬ್ಬ ಬಾಬಾ ಅನ್ನೋ ಸ್ಮೃತಿಯೇ ಆ ಸಂಗೀತ. ಬಹಳ ಚೆನ್ನಾಗಿ ಹೇಳಿದ್ರಿ. ಇದೇ ಬುನಾದಿಗೆ ಶಕ್ತಿ ತುಂಬೋ ಹಾಗೆ ಮತ್ತೊಂದು ವರದಾನ ಶನಿವಾರ ಬಂದಿದೆ. ಅದನ್ನೂ ಇದರ ಜೊತೆ ಜೋಡಿಸಿ ನೋಡಿದ್ರೆ ಚಿತ್ರ ಸ್ಪಷ್ಟವಾಗತ್ತೆ. ಹೌದು. ಜನವರಿ 10ರ ಶನಿವಾರದ ಮುರಳಿಯಲ್ಲಿನ ವರದಾನ ಈ ಬುನಾದಿಯನ್ನ ಇನ್ನಷ್ಟು ಸಮರ್ಥಗೊಳಿಸುವ ಬಗ್ಗೆನೇ ಹೇಳತ್ತೆ. ವರದಾನ ಮೊದಲ ಶ್ರೀಮತದಲ್ಲಿ ವಿಶೇಷವಾದ ಗಮನ ಕೊಡುತ್ತಾ ಬುನಾದಿಯನ್ನು ಸಮರ್ಥವನ್ನಾಗಿ ಮಾಡುವಂತಹ ಸಹಜ ಯೋಗಿ ಭವ, ಅದರ ವಿವರಣೆ. ಬಾಬ್ದಾದಾರವರ ನಂಬರ್ 1 ಶ್ರೀಮತವಿದೆ: ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ. ಆತ್ಮನೆಂದು ತಿಳಿದುಕೊಂಡು ನೆನಪು ಮಾಡುವಿರೆಂದರೆ ನೆನಪು ಸಹಜವಾಗಿ ಬಿಡುತ್ತದೆ. ಈ ಶ್ರೀಮತವೇ ಮುಖ್ಯವಾದ ಬುನಾದಿಯಾಗಿದೆ. ನೋಡಿ, ಎಷ್ಟು ಸುಂದರವಾಗಿ ಎರಡೂ ವರದಾನಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಸೋಮವಾರದ ವರದಾನ ಯಾರನ್ನ ನೆನಪಿಸಬೇಕು ಅಂತ ಹೇಳಿದ್ರೆ ಒಬ್ಬ ತಂದೆಯನ್ನ. ಶನಿವಾರದ ವರದಾನ ಹೇಗೆ ನೆನಪಿಸಬೇಕು ಅಂತ ಹೇಳುತ್ತೆ. ಅಂದ್ರೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು, ಆದ್ರೆ ನಾನು ಆತ್ಮ ಅನ್ನೋ ಸ್ಮೃತಿಯನ್ನ ದಿನವಿಡೀ ಇಟ್ಕೊಳ್ಳೋದೇ ಒಂದು ದೊಡ್ಡ ಸವಾಲು.
ನಾವು ಕೆಲಸ ಮಾಡ್ತಾ ಮಾಡ್ತಾ ದೇಹದ ಸ್ಮೃತಿಯಲ್ಲೇ ಮುಳುಗಿ ಹೋಗ್ತೀವಿ. ಈ ದೇಹಾಭಿಮಾನದಿಂದ ಆತ್ಮಾಭಿಮಾನಿ ಸ್ಥಿತಿಗೆ ಬರಲು ಸಹಜವಾದ ಉಪಾಯ ಏನು? ಇದಕ್ಕೆ ಬಾಬಾ ಬಹಳ ಸುಲಭವಾದ ಯುಕ್ತಿಗಳನ್ನ ಕೊಟ್ಟಿದ್ದಾರೆ. ಒಂದು, ಪ್ರತಿ ಗಂಟೆಗೊಮ್ಮೆ 1 ನಿಮಿಷದ ಟ್ರಾಫಿಕ್ ಕಂಟ್ರೋಲ್. ಸರಿ. ಆ ಸಮಯದಲ್ಲಿ ಎಲ್ಲಿದ್ಯವೋ ಅಲ್ಲೇ 1 ಸೆಕೆಂಡ್ ನಿಂತು ನಾನು ಈ ದೇಹವನ್ನು ನಡೆಸುವ ಚೈತನ್ಯ ಶಕ್ತಿ ಭ್ರೂಕುಟಿಯ ಮಧ್ಯದಲ್ಲಿರುವ ಪ್ರಕಾಶಮಾನ ನಕ್ಷತ್ರ ಅಂತ ಸ್ವಮಾನವನ್ನ ನೆನ್ಪಿಸ್ಕೊಳ್ಳೋದು. ಇನ್ನೊಂದು, ಪ್ರತಿಯೊಂದು ಕೆಲ್ಸ ಮಾಡೋ ಮೊದಲು ಸಂಕಲ್ಪ ಮಾಡೋದು. ಈ ಕೈಗಳಿಂದ ಕೆಲಸ ಮಾಡೋಳು ನಾನು ಆತ್ಮ, ಈ ಕಣ್ಣುಗಳಿಂದ ನೋಡೋಳು ನಾನು ಆತ್ಮ. ಹೀಗೆ ಆತ್ಮಿಕ ಸ್ಮೃತಿ ತಂದ್ರೆ ಕರ್ಮವೇ ಯೋಗ ಆಗ್ಬಿಡುತ್ತೆ. ಓಹೋ. ಆತ್ಮನಿಗೆ ಪರಮಾತ್ಮನನ್ನ ನೆನಪಿಸೋದು ಬಹಳ ಸಹಜ. ಯಾಕಂದ್ರೆ ಸಮಾನತೆ ಇರೋ ಕಡೆ ಆಕರ್ಷಣೆ ಇರುತ್ತಲ್ವಾ. ಈ 2 ವರದಾನಗಳು ನಮ್ಮ ಆಧ್ಯಾತ್ಮಿಕ ಪಯಣದ 2 ಕಾಲುಗಳಿದ್ದ ಹಾಗೆ. ಬಹಳ ಚೆನ್ನಾಗಿ ಸ್ಪಷ್ಟಪಡಿಸಿದಿರಿ. ಈ ಬುನಾದಿ ದೃಢವಾದ ಮೇಲೆ ಅದರ ಮೇಲೆ ಸುಂದರವಾದ ಅನುಭವದ ಸೌಧವನ್ನ ಕಟ್ಟಬಹುದು. ಖಂಡಿತ. ಮಂಗಳವಾರ, ಬುಧವಾರ ಮತ್ತೆ ಭಾನುವಾರದ ವರದಾನಗಳು ಈ ಕಂಬೈನ್ಡ್ ಸ್ವರೂಪದ ಅದ್ಭುತ ಅನುಭವಗಳ ಬಗ್ಗೆನೇ ಮಾತಾಡ್ತವೆ. ಮಂಗಳವಾರದ ವರದಾನದಿಂದ ಶುರು ಮಾಡೋಣವೇ? ಖಂಡಿತ. ಮಂಗಳವಾರ ಜನವರಿ 6ರ ಮುರಳೀನ ವರದಾನ ಸಾಕಾರ ರೂಪದಲ್ಲಿ ಬಾಪ್ದಾದಾರವರ ಸನ್ಮುಖದ ಅನುಭವ ಮಾಡುವಂತಹ ಕಂಬೈನ್ಡ್ ರೂಪಧಾರಿ ಭವ. ವಿವರಣೆ: ಹೇಗೆ ಶಿವಶಕ್ತಿ ಕಂಬೈನ್ಡ್ ಆಗಿದೆ, ಹಾಗೆಯೇ ಪಾಂಡವ ಪತಿ ಮತ್ತು ಪಾಂಡವ ಕಂಬೈನ್ಡ್ ಆಗಿದ್ದಾರೆ. ಯಾರು ಹೀಗೆ ಕಂಬೈನ್ಡ್ ರೂಪದಲ್ಲಿ ಇರುತ್ತಾರೆಯೋ ಅವರ ಮುಂದೆ ಬಾಬ್ದಾದಾರವರು ಸಾಕಾರದಲ್ಲಿ ಸರ್ವಸಂಬಂಧಗಳಿಂದ ಸನ್ಮುಖದಲ್ಲಿ ಇರುತ್ತಾರೆ. ಬುದ್ಧಿಯಿಂದಲ್ಲ ಕಣ್ಣಿಗಳಿಂದ ನೋಡಿದೆವು ಎಂಬ ಅನುಭವವಾಗುವುದು. ಇದಕ್ಕಾಗಿ ಕೇವಲ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಎಂಬ ಪಾಠವೂ ಪರಿಪಕ್ವವಾಗಿರಲಿ. ಬುದ್ಧಿಯಿಂದಲ್ಲ ಕಣ್ಣಿಗಳಿಂದ ನೋಡಿದೆವು. ಆಹಾ, ಈ ಸಾಲು ರೋಮಾಂಚನ ಉಂಟು ಮಾಡುತ್ತೆ. ಇದು ಕೇವಲ ಒಂದು ಮಾನಸಿಕ ಕಲ್ಪನೆಯಲ್ಲ, ಇದೊಂದು ನಿಜವಾದ ಅನುಭೂತಿ ಅಂತ ಬಾಬಾ ಹೇಳ್ತಿದ್ದಾರೆ. ಹೌದು. ಆದರೆ ಇಲ್ಲಿ ನನಗೊಂದು ಪ್ರಶ್ನೆ. ಒಬ್ಬ ತಂದೆ ಅನ್ನೋ ಪಾಠ ಪರಿಪಕ್ವ ಆಗೋದು ಅಂದ್ರೆ ಏನು? ಅದರ ಅರ್ಥ ಆ ಸ್ಥಿತಿಯಲ್ಲಿ ನಮ್ಮ ಸಂಕಲ್ಪ, ಮಾತು, ಕರ್ಮ ಎಲ್ಲವೂ ಸಹಜವಾಗಿ ನಡಿಬೇಟಾ, ಅಥವಾ ಅದಕ್ಕೆ ವಿಶೇಷ ಪ್ರಯತ್ನ ಬೇಕಾ? ಪರಿಪಕ್ವತೆ ಅಂದ್ರೇನೆ ಸಹಜತೆ. ಉದಾಹರಣೆಗೆ, ನಾವು ನಡೆಯುವಾಗ ಮೊದಲು ಬಲಗಾಲಿಡ್ಬೇಕು, ಆಮೇಲೆ ಎಡಗಾಲಿಡ್ಬೇಕು ಅಂತ ಯೋಚಿಸೋದಿಲ್ಲ ಅಲ್ವಾ? ಇಲ್ಲ, ಅದು ಸಹಜವಾಗಿ ನಡೆಯುತ್ತೆ. ಹಾಗೆಯೇ ಒಬ್ಬ ತಂದೆ ಅನ್ನೋ ಸ್ಮೃತಿ ನಮ್ಮ ಸಹಜ ಸಂಸ್ಕಾರ ಆಗ್ಬಿಡ್ಬೇಕು. ಯಾವುದೇ ಪರಿಸ್ಥಿತಿ ಬಂದ್ರೂ ಮೊದಲ ಸಂಕಲ್ಪವೇ ನನ್ನ ಜೊತೆ ಬಾಬಾ ಇದ್ದಾರೆ ಅಂತ ಇರ್ಬೇಕು. ಈ ಸ್ಥಿತಿ ಬಂದಾಗ ಬಾಬಾ ನಮ್ಮಿಂದ ಬೇರೆ ಅಲ್ಲ, ನಮ್ ಜೊತೆಗೆಲ್ಲೇ ಇದ್ದಾರೆ ಅಂತ ಅನುಭವ ಆಗುತ್ತೆ. ಆಗ ಬುದ್ಧಿಗೆ ಕೆಲ್ಸ ಕೊಡೋ ಅವಶ್ಯಕತೆನೇ ಇರೋಲ್ಲ, ಹೃದಯ ಅನುಭವ ಮಾಡುತ್ತೆ. ಈ ಅನುಭವನವನ್ನ ಇನ್ನಷ್ಟು ಆಳಕ್ಕೆ ಕೊಂಡೊಯ್ಯೋ ಹಾಗೆ ಬುಧವಾರದ ವರದಾನ ಇದೆ. ಅದು ಸಂಗಾತಿ ಮತ್ತು ಸಾಕ್ಷಿ ಅನ್ನೋ 2 ಸ್ಥಿತಿಗಳ ಬಗ್ಗೆ ಹೇಳುತ್ತೆ. ಹೌದು. ನನಗಿದೊಂದು ಸ್ವಲ್ಪ ಗೊಂದಲದ ವಿಷಯ. ಸಂಗಾತಿ ಅಂದ್ರೆ ಭಾವನಾತ್ಮಕವಾಗಿ ಜೊತೆಗಿರೋದು, ಸಾಕ್ಷಿ ಅಂದ್ರೆ ಭಾವನೆಗಳಿಂದ ದೂರ ಇರೋದು. ಇವೆರಡೂ ಒಂದಕ್ಕೊಂದು ವಿರುದ್ಧ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಇವೆರಡನ್ನೂ ಒಂದೇ ಸಮಯದಲ್ಲಿ ಅನುಭವಿಸೋದು ನನ್ಗೆ ಅಸಾಧ್ಯ ಅನ್ಸುತ್ತೆ. ನಿಮ್ಮ ಪ್ರಶ್ನೆ ಬಹಳ ಸಹಜವಾದದ್ದು. ಮೇಲ್ನೋಟಕ್ಕೆ ಇವೆರಡೂ ವಿರುದ್ಧ ಅಂತನೇ ಅನ್ಸುತ್ತೆ. ಆದರೆ ವಾಸ್ತವದಲ್ಲಿ ಒಂದು ಸ್ಥಿತಿ ಇನ್ನೊಂದಕ್ಕೆ ಆಧಾರವಾಗಿದೆ. ಬುಧವಾರ ಜನವರಿ 7ರ ಉರಳಿಯಲ್ಲಿನ ವರದಾನ ಹೀಗಿದೆ: ಸದಾ ಸಂಗಾತಿಯೆಂಬ ಸ್ಮೃತಿ ಹಾಗೂ ಸಾಕ್ಷಿ ಸ್ಥಿತಿಯ ಅನುಭವ ಮಾಡುವಂತಹ ಶಿವಶಕ್ತಿ ಸ್ವರೂಪ ಕಂಬೈನ್ಡ್ ಭವ. ವಿವರಣೆ: ಹೇಗೆ ಆತ್ಮ ಮತ್ತು ಶರೀರವೆರಡೂ ಒಟ್ಟಿಗೆ ಇದೆ, ಹಾಗೆಯೇ ಶಿವ ಮತ್ತು ಶಕ್ತಿ ಇಬ್ಬರ ಸಂಬಂಧವೂ ಅಷ್ಟೇ ಆಳವಾಗಿದೆ. ಯಾರು ಸದಾ ಶಿವಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ನಡೆಯುತ್ತಾರೆಯೋ ಅವರು ಸದಾ ಸಂಗಾತಿ ಹಾಗೂ ಸಾಕ್ಷಿ ಸ್ಥಿತಿಯ ಅನುಭವ ಮಾಡುವರು. ಹೌದು. ಈಗ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಸಂಗಾತಿ ಮತ್ತು ಸಾಕ್ಷಿ ಒಟ್ಟಿಗೆ ಹೇಗೆ ಸಾಧ್ಯ? ಯೋಚನೆ ಮಾಡಿ. ಸರ್ವಶಕ್ತಿವಂತ ತಂದೆಯೇ ನಮ್ಮ ಸಂಗಾತಿಯಾಗಿದ್ದಾರೆ ಅನ್ನೋ ಅನುಭವ ನಮ್ಗೆ ಅಪಾರವಾದ ಶಕ್ತಿ ಕೊಡುತ್ತೆ, ನಿಶ್ಚಿಂತೆ ಕೊಡುತ್ತೆ. ಹೌದಲ್ಲವೇ? ಹೌದು, ಖಂಡಿತ. ಈ ಶಕ್ತಿ ಮತ್ತು ನಿಶ್ಚಿಂತೆ ನಮ್ಮಲ್ಲಿರುವಾಗ ನಮ್ಮ ಮುಂದೆ ನಡೀತಿರೋ ಯಾವುದೇ ನಾಟಕದ ದೃಶ್ಯವನ್ನ, ಎಂಥದ್ದೇ ಪರಿಸ್ಥಿತಿಯನ್ನ ನಾವು ನಿರ್ಲಿಪ್ತರಾಗಿ ಪ್ರೀತಿಯಿಂದ ಒಬ್ಬ ಪ್ರೇಕ್ಷಕನ ಹಾಗೆ ನೋಡಕ್ ಸಾಧ್ಯವಾಗುತ್ತೆ. ಓ, ಹಾಗಾ? ಇದೇ ಸಾಕ್ಷಿ ಸ್ಥಿತಿ. ಸಂಗಾತಿಯ ಶಕ್ತಿಯೇ ಸಾಕ್ಷಿ ಸ್ಥಿತಿಗೆ ಆಧಾರ. ನಮ್ ಜೊತೆ ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಇದ್ರೆ ನಾವು ಯಾವುದೇ ಸವಾಲನ್ನ ಧೈರ್ಯವಾಗಿ ಎದುರಿಸ್ತೀವಿ ಅಲ್ವಾ? ನಿಜ. ಹಾಗೇ ಸರ್ವಶಕ್ತಿವಂತ ಸಂಗಾತಿಯಾಗಿದ್ದಾಗ ನಾವು ಜೀವನದ ಆಟವನ್ನ ಸಾಕ್ಷಿಯಾಗಿ ನೋಡಬಹುದು.
ಅದ್ಭುತವಾದ ಸ್ಪಷ್ಟೀಕರಣ. ಸಂಗಾತಿಯ ಶಕ್ತಿಯೇ ಸಾಕ್ಷಿ ಸ್ಥಿತಿಗೆ ಆಧಾರ. ಈ ಅನುಭವದ ಶಿಖರವೇ ಭಾನುವಾರದ ವರದಾನದಲ್ಲಿ ಕಾಣಿಸುತ್ತೆ. ಅದು ನಮ್ಮ ಸ್ಥಾನ ಮತ್ತು ನಶೆಯ ಬಗ್ಗೆ ಮಾತಾಡುತ್ತೆ. ಹೌದು, ಭಾನುವಾರ ಜನವರಿ 11ರ ಮುರಳಿಯಿನ ವರದಾನ. ಕಂಬೈನ್ ಸ್ವರೂಪದ ಸ್ಮೃತಿ ಹಾಗೂ ಪೊಸಿಷನ್ನ ನಶೆಯ ಮೂಲಕ ಕಲ್ಪಕಲ್ಪದ ಅಧಿಕಾರಿ ಭಾವ. ವಿವರಣೆ: ನಾನು ಮತ್ತು ನನ್ನ ಬಾಬಾ ಈ ಸ್ಮೃತಿಯಲ್ಲಿ ಕಂಬೈಂಡ್ ಆಗಿರಿ, ಹಾಗೂ ಈ ಶ್ರೇಷ್ಠ ಪೊಸಿಷನ್ ಸದಾ ಸ್ಮೃತಿಯಲ್ಲಿರಲಿ. ಏನೆಂದರೆ, ನಾವು ಇಂದು ಬ್ರಾಹ್ಮಣರು, ನಾಳೆ ದೇವತೆಗಳಾಗ್ತೇವೆ. ನಾವೇ ಆಗಿದ್ದೆವು, ನಾವೇ ಇದ್ದೇವೆ ಮತ್ತು ನಾವೇ ಕಲ್ಪಕಲ್ಪವೂ ಆಗ್ತೇವೆ. ಈ ವರದಾನ ಕೇವಲ ಸ್ಮೃತಿಯಲ್ಲ, ಸ್ಮೃತಿಯಿಂದ ಬರೋ ನಶೆಯ ಬಗ್ಗೆ ಹೇಳುತ್ತೆ. ನಾನು ಯಾರು ಅನ್ನೋ ಸ್ವಮಾನದ ನಶೆ ಇದ್ದಾಗ ಹಳೆ ಪ್ರಪಂಚದ ಅಲ್ಪಕಾಲಿಕ ವಿಷಯಗಳು ತಾವಾಗೆ ಮರೆತು ಹೋಗ್ತವೆ. ನಶೆಯ ಮುಂದೆ ಬೇರೆ ಯಾವುದೇ ಆಕರ್ಷಣೆ ನಿಲ್ಲೋಕೆ ಸಾಧ್ಯವಿಲ್ಲ. ಹಾಗಾದ್ರೆ ಈ ವಾರದ ಜ್ಞಾನದ ಬುನಾದಿ ಒಬ್ಬ ಬಾಬಾ ಮತ್ತು ನಾನು ಆತ್ಮ. ಅದರ ಅನುಭವ ಕಂಬೈಂಡ್, ಸಂಗಾತಿ, ಸಾಕ್ಷಿ ಮತ್ತು ಶ್ರೇಷ್ಠ ಸ್ಥಾನದ ನಶೆ. ಸರಿ. ಈಗ ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ನಮ್ಮ ದೈನಂದಿನ ಕಾರ್ಯಗಳನ್ನು ಮಾಡೋದು ಹೇಗೆ? ನಮ್ಮ ಮುಂದಿರೋ ಸವಾಲುಗಳನ್ನು ಎದುರಿಸೋದು ಹೇಗೆ? ಅದಕ್ಕೆ ಬೇಕಾದ ಸಾಧನಗಳನ್ನು ಗುರುವಾರ ಮತ್ತು ಶುಕ್ರವಾರದ ವರದಾನಗಳು ಕೊಡ್ತವೆ. ಖಂಡಿತ. ಗುರುವಾರ ಜನವರಿ 8ರ ಮುರಳಿಯಲ್ಲಿನ ವರದಾನ ಕರ್ಮಯೋಗದ ಒಂದು ಅದ್ಭುತ ಗುಟ್ಟನ್ನು ತೆರೆದಿಡುತ್ತೆ. ವರದಾನ: ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಪ್ರತಿಯೊಂದು ಕಾರ್ಯವನ್ನು ಸಹಜಗೊಳಿಸುವಂತಹ ಸದಾ ಅಟಲ ನಿಶ್ಚಯ ಬುದ್ಧಿಭವ. ವಿವರಣೆ: ನಾವು ಎಲ್ಲಾ ಕಾರ್ಯಗಳನ್ನು ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಮಾಡುವವರಾಗಿದ್ದೇವೆ. ಇಷ್ಟು ಅಟಲ ನಿಶ್ಚಯವಿರಲಿ. ಇದರಿಂದ ಎಷ್ಟೇ ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದಲೂ ಅತಿ ಸಹಜವೆಂಬಂತೆ ಅನುಭವ ಮಾಡುವಿರಿ. ತಂದೆಯ ಅಧಿಕಾರದಿಂದ ಕಾರ್ಯ ಮಾಡೋದು, ಇದು ಕೇಳೋಕೆ ಚೆನ್ನಾಗಿದೆ. ಆದರೆ ಎಷ್ಟೋ ಸಲ ನಾವು ನಮ್ಮ ಬುದ್ಧಿ, ನಮ್ಮ ಶಕ್ತಿಯಿಂದಲೇ ಎಲ್ಲವನ್ನೂ ಮಾಡ್ತಿದ್ದೀವಿ ಅನ್ಕೊಂಡು ಭಾರ ಆಗ್ಬಿಡ್ತೀವಿ, ಒತ್ತಡಕ್ಕೊಳಗಾಗ್ತೀವಿ. ಅದು ಸಹಜ. ನಾನು ಕೇವಲ ನಿಮಿತ್ತ, ಮಾಡಿಸ್ತಿರುವರು ಬಾಬಾ ಅನ್ನೋ ಸ್ಮೃತಿಯನ್ನ ಪ್ರತಿಯೊಂದು ಕಾರ್ಯದಲ್ಲಿ ತರೋದು ಹೇಗೆ? ನನಗೆ ನೆನ್ಪಿದೆ, ಒಮ್ಮೆ ಒಂದು ದೊಡ್ಡ ಪ್ರಾಜೆಕ್ಟ್ನ ಒತ್ತಡದಲ್ಲಿದ್ದಾಗ ಈ ವರದಾನ ನೆನ್ಪಿಗೆ ಬಂತು. ನಾನು ಒಂದು ಕ್ಷಣ ಕಣ್ಣು ಮುಚ್ಚಿ, ಬಾಬಾ, ಇದು ನಿಮ್ಮ ಕೆಲ್ಸ, ನಾನು ಕೇವಲ ನಿಮ್ಮ ಉಪಕರಣ ಅನ್ಕೊಂಡೆ. ನೀವು ನಂಬಲ್ಲ, ನನ್ನ ಮನಸ್ಸಿನ ಮೇಲಿದ್ದ ಅರ್ಧದಷ್ಟು ಭಾರ ತಕ್ಷಣ ಇಳಿದೋಯ್ತು. ಬಹಳ ಒಳ್ಳೆ ಅನುಭವ ಹಂಚಿಕೊಂಡ್ರಿ. ಇದೇ ಇದರ ಪ್ರಾಯೋಗಿಕ ರೂಪ. ಪ್ರತಿಯೊಂದು ಕೆಲಸದ ಮೊದಲು 1 ಸೆಕೆಂಡಿನ ಸಂಕಲ್ಪ. ಸರ್ವಶಕ್ತಿವಂತ ನನ್ನ ಜೊತೆಗಿದ್ದಾನೆ, ಈ ಕೆಲಸ ಮಾಡಿಸ್ತಿದ್ದಾನೆ. ಈ ಒಂದು ಸಂಕಲ್ಪ ಕೆಲಸದ ರಿಸಲ್ಟ್ ಬಗ್ಗೆ ಇರೋ ಚಿಂತೆಯನ್ನ ದೂರ ಮಾಡುತ್ತೆ ಮತ್ತು ಕೆಲಸವನ್ನ ಸಹಜ, ಶ್ರೇಷ್ಠ ಮಾಡುತ್ತೆ. ನಿಶ್ಚಯ ಅನ್ನೋದು ಅನುಭವದಿಂದ ಬಲಗೊಳ್ಳುತ್ತೆ. ಸರಿ, ಕಾರ್ಯಗಳು ಸಹಜವಾದವು. ಆದರೆ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರೋ ಕಷ್ಟಗಳು, ವ್ಯತಿರಿಕ್ತ ಪರಿಸ್ಥಿತಿಗಳು, ಜನರ ನಡವಳಿಕೆಗಳು, ಹೌದು, ಇವುಗಳನ್ನ ಎದುರಿಸುವಾಗ ನಮ್ಮ ಸ್ಥಿತಿ ಅಲುಗಾಡುತ್ತೆ. ಆಗಲೂ ಅಚಲವಾಗಿರೋದು ಹೇಗೆ? ಶುಕ್ರವಾರದ ವರದಾನ ನನ್ನನ್ನ ಬಹಳ ಯೋಚನೆಗೆ ಹಚ್ಚಿತು. ಕೆಟ್ಟ ಪರಿಸ್ಥಿತಿಯಲ್ಲೂ ಒಳ್ಳೆಯದನ್ನ ನೋಡೋದು. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ಕಷ್ಟ ಬಂದಾಗ ನನ್ನ ಮೊದಲ ರಿಯಾಕ್ಷನ್ ಇದು ಯಾಕೆ ನನಗೆ ಆಯ್ತು ಅಂತ. ಎಲ್ರದೂ ಹಾಗೇ ಇರುತ್ತೆ. ಆ ದೃಷ್ಟಿಕೋನವನ್ನ ಬದಲಾಯಿಸೋಕೆ ನಿಜವಾಗ್ಲೂ ಏನ್ ಮಾಡ್ಬೇಕು? ಇದು ಎಲ್ಲರ ಅನುಭವ. ಇದಕ್ಕಾಗಿಯೇ ಬಾಬಾ ನಮ್ಗೆ ಡ್ರಾಮಾದ ಜ್ಞಾನ ಅನ್ನೋ ದಿವ್ಯ ಚಕ್ಷುವನ್ನ ಕೊಟ್ಟಿದ್ದಾರೆ. ಶುಕ್ರವಾರ ಜನವರಿ 9ರ ಮುರಳಿಯಲ್ಲಿನ ವರದಾನ ಹೀಗಿದೆ: ಡ್ರಾಮಾದ ಪ್ರತಿಯೊಂದು ಜ್ಞಾನರತ್ನಗಳ ಅನುಭವದ ಮೂಲಕ ಸದಾ ಸಾಕ್ಷಿತನದ ಸ್ಥಿತಿಯಲ್ಲಿರುವಂತಹ ಅಚಲ ಅಡೋಲ ಭವ. ಅದರ ವಿವರಣೆ: ಡ್ರಾಮಾದ ಮಾತಿನ ಅನುಭವಿ ಆತ್ಮನೆಂದಿಗೂ ಕೆಡುಕಿನಲ್ಲಿಯೂ ಕೆಡಕನ್ನು ನೋಡದೆ ಒಳಿತನ್ನೇ ನೋಡುವನು. ಅರ್ಥಾತ್ ಸ್ವಕಲ್ಯಾಣದ ಮಾರ್ಗವು ಕಾಣಿಸುವುದು. ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದೇವೆ, ಇದು ಕಲ್ಯಾಣಕಾರಿ ಯುಗವಾಗಿದೆ ಎಂಬ ಈ ಜ್ಞಾನ ಹಾಗೂ ಅನುಭವ ಅಧಿಕಾರದಿಂದ ಅಚಲ ಅಡೋಲರಾಗಿರಿ. ಕೆಡುಕಿನಲ್ಲಿಯೂ ಒಳಿತನ್ನು ನೋಡುವುದು, ಇದು ಹೇಗ್ ಸಾಧ್ಯ? 3 ವಿಷಯಗಳನ್ನ ನೆನಪಿಟ್ಕೊಳ್ಬೇಕು. 1, ಡ್ರಾಮಾದಲ್ಲಿ ಪ್ರತಿಯೊಂದು ದೃಶ್ಯವೂ ನಿಖರ ಮತ್ತು ಪುನರಾವರ್ತನೆ ಆಗ್ತಿದೆ. ಸರಿ. ಅಂದ್ರೆ ಇದರಲ್ಲಿ ಒಂದು ಕೂದಲಿನಷ್ಟು ವ್ಯತ್ಯಾಸ ಮಾಡೋಕಾಗಲ್ಲ. 2ನೇದು, ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿ. ಆ ಕ್ಷಣಕ್ಕೆ ಕಷ್ಟ ಅನ್ಸಿದ್ರೂ ಅದರ ಕೊನೆಯ ರಿಸಲ್ಟ್ ನಮ್ಮನ್ನ ಬಲಪಡಿಸೋಕೆ ಅಥವಾ ನಮ್ಮ ಹಳೆ ಕರ್ಮದ ಖಾತೆ ಚುಕ್ತು ಮಾಡೋಕ್ ಬಂದಿದೆ. 3ನೇದು, ನಾನು ಕಲ್ಯಾಣಕಾರಿ ತಂದೆಯ ಮಗು, ನನ್ಗೆ ಅಕಲ್ಯಾಣ ಆಗೋಕೆ ಸಾಧ್ಯವೇ ಇಲ್ಲ. ಈ 3 ನಿಶ್ಚಯದ ಕನ್ನಡಕ ಹಾಕ್ಕೊಂಡ್ ನೋಡ್ದಾಗ
ಕೆಡುಕಿನಲ್ಲೂ ಒಳಿತಿನ ದೃಶ್ಯ ಕಾಣಿಸೋಕ್ ಶುರುವಾಗತ್ತೆ. ಆಗ ನಮ್ಮ ಸ್ಥಿತಿ ಅಚಲವಾಗಿರುತ್ತೆ. ವರದಾನಗಳ ಈ ಮಂಥನ ಈ ವಾರದ ಜ್ಞಾನದ ಒಂದು ಆಳವಾದ ಚಿತ್ರಣವನ್ನೇ ಕೊಟ್ಟಿತು. ಈಗ ಈ ವಾರದ ಮುರುಳಿಗಳಲ್ಲಿರೋ ಸ್ಲೋಗನ್ಗಳನ್ನ ಒಟ್ಟಾಗಿ ಗಮನಿಸೋಣ. ಅವುಗಳು ಕೂಡ ಇದೇ ಜ್ಞಾನವನ್ನ ಮತ್ತೊಂದು ಆಂಗಲ್ನಿಂದ ದೃಢಪಡಿಸುತ್ತವೆ. ಹೌದು, ಈ ವಾರದ ಸ್ಲೋಗನ್ಗಳು ಹೀಗಿವೆ. ಜ್ಞಾನದ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರೆಂದರೆ ವಿಘ್ನವು ಯುದ್ಧ ಮಾಡೋದಕ್ಕೆ ಬದಲು ಸೋಲನ್ನು ಅನುಭವಿಸುತ್ತದೆ. ಮಾಯಾಜೀತ್, ಪ್ರಕೃತಿಜೀತರಾಗುವ ಶ್ರೇಷ್ಠ ಆತ್ಮರೇ ಸ್ವಕಲ್ಯಾಣಿ ಅಥವಾ ವಿಶ್ವಕಲ್ಯಾಣಿಯಾಗಿದ್ದಾರೆ. ಬುಧವಾರ ನಿರ್ವಿಘ್ನ ಮತ್ತು ಏಕರಸ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ಏಕಾಗ್ರತೆಯ ಅಭ್ಯಾಸವನ್ನು ಮಾಡಿರಿ. ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನೂ ಪರಿವರ್ತನೆ ಮಾಡಿಬಿಡುತ್ತದೆ. ಸರಿ. ಶುಕ್ರವಾರ ಯಾರು ಸಮಯವನ್ನು ಅಮೂಲ್ಯವೆಂದು ತಿಳಿದುಕೊಂಡು ಸಫಲ ಮಾಡುವರು, ಅವರು ಸಮಯದಲ್ಲಿ ಮೋಸಕ್ಕೊಳಗಾಗುವುದಿಲ್ಲ. ಕರ್ಮವು ಆತ್ಮನ ದರ್ಶನ ಮಾಡಿಸುವಂತಹ ದರ್ಪಣವಾಗಿದೆ. ಆದ್ದರಿಂದ ಕರ್ಮದ ಮೂಲಕ ಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ. ಸ್ವಯಮಿಗೆ ಟೀಚರ್ ಆಗಿ, ಆಗ ಸರ್ವ ಬಲಹೀನತೆಗಳೂ ಸ್ವತಃ ಸಮಾಪ್ತಿಯಾಗುತ್ತೆ. ಈ ಎಲ್ಲಾ ಸ್ಲೋಗನ್ಗಳಲ್ಲಿ ಬುಧವಾರ ಮತ್ತು ಗುರುವಾರದ ಸ್ಲೋಗನ್ಗಳು ಏಕಾಗ್ರತೆಯ ಶಕ್ತಿಯ ಬಗ್ಗೆ ಹೇಳ್ತವೆ. ನಾವು ವರದಾನಗಳಲ್ಲಿ ಚರ್ಚಿಸಿದ ಒಬ್ಬ ಬಾಬಾ ಅನ್ನೋ ಸ್ಮೃತಿಯೇ ಏಕಾಗ್ರತೆಯ ಆಧಾರ ಅಲ್ವಾ? ಹೌದು. ಈ ಏಕಾಗ್ರತೆಯು ಪರವಶ ಸ್ಥಿತಿಯನ್ನು ಹೇಗೆ ಪರಿವರ್ತಿಸುತ್ತೆ? ಪರವಶ ಸ್ಥಿತಿಯಂದ್ರೆ ಹಳೇ ಸಂಸ್ಕಾರಗಳ ವಶದಲ್ಲಿರೋದು ತಾನೇ? ಅದೇ ಪರವಶ ಸ್ಥಿತಿಯಂದ್ರೆ ನನಗೆ ಕೋಪ ಮಾಡಬಾರದು ಅಂತ ಗೊತ್ತಿದೆ, ಆದ್ರೆ ಕೋಪ ಬಂದ್ಬಿಡತ್ತೆ ಅನ್ನೋ ಅಸಹಾಯಕತೆ. ಏಕಾಗ್ರತೆ ಅಂದ್ರೆ ನಮ್ಮೆಲ್ಲ ಸಂಕಲ್ಪ ಶಕ್ತಿಯನ್ನ ಒಂದು ಶ್ರೇಷ್ಠ ಸಂಕಲ್ಪದ ಮೇಲೆ, ಅಂದ್ರೆ ನಾನು ಶಾಂತ ಸ್ವರೂಪ ಆತ್ಮ ಅನ್ನೋದ್ರ ಮೇಲೆ ಕೇಂದ್ರೀಕರಿಸೋದು. ಈ ಏಕಾಗ್ರತೆಯ ಶಕ್ತಿ ಒಂದು ಲೇಸರ್ ಕಿರಣದ ಹಾಗೆ ಕೆಲಸ ಮಾಡುತ್ತೆ. ಅದು ನಮ್ಮ ಹಳೆ ಕಠಿಣ ಸಂಸ್ಕಾರಗಳನ್ನು ಭೇದಿಸಿ ಅವುಗಳನ್ನು ಪರಿವರ್ತನೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಓ ಸರಿ. ಹಾಗೆಯೇ ಶನಿವಾರದ ಸ್ಲೋಗನ್ ಕರ್ಮವು ದರ್ಪಣ ಅಂತ ಹೇಳೋದು ಬಹಳ ಮಹತ್ವಪೂರ್ಣ. ನಮ್ಮ ಆಂತರಿಕ ಸ್ಥಿತಿ ಹೇಗಿದೆಯೋ ನಮ್ಮ ಕರ್ಮವೂ ಹಾಗೇ ಇರುತ್ತೆ. ನಾವು ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತರಾಗಿದ್ರೆ ನಮ್ಮ ಪ್ರತಿಯೊಂದು ಕರ್ಮವೂ ಶ್ರೇಷ್ಠವಾಗಿರುತ್ತೆ. ಹಾಗಾದ್ರೆ ಈ ಸಂಪೂರ್ಣ ವಾರದ ವರದಾನ ಮತ್ತು ಸ್ಲೋಗನ್ಗಳ ಸಾರಾಂಶವನ್ನು ನೋಡಿದ್ರೆ ಬಾಪ್ದಾದಾರವರು ನಮಗೆ ಒಂದು ಸ್ಪಷ್ಟವಾದ ಹಂತಹಂತವಾದ ಮಾರ್ಗವನ್ನು ತೋರಿಸ್ತಿದ್ದಾರೆ. ಹೌದು. ಮೊದಲನೆಯ ಮತ್ತು ಅತ್ಯಂತ ಪ್ರಮುಖವಾದ ವಿಷಯ ಕಂಬೈನ್ಡ್ ಸ್ವರೂಪ. ಮಂಗಳವಾರ, ಬುಧವಾರ, ಭಾನುವಾರದ ವರದಾನಗಳು ನೇರವಾಗಿ ಈ ಸ್ಥಿತಿಯ ಬಗ್ಗೆನೇ ಮಾತಾಡ್ತವೆ. ಶಿವಶಕ್ತಿಯಾಗಿ, ಪಾಂಡವಪತಿಯಾಗಿ ಬಾಬಾರವರ ಜೊತೆ ಸದಾ ಕಂಬೈನ್ಡ್ ಆಗಿರೋದೇ ನಮ್ಮ ಶಕ್ತಿ, ನಮ್ಮ ಸುರಕ್ಷತೆ ಮತ್ತು ನಮ್ಮ ಶ್ರೇಷ್ಠ ಸ್ಥಾನದ ಆಧಾರ. ಮತ್ತು ಈ ಕಂಬೈನ್ಡ್ ಸ್ವರೂಪವೆಂಬ ಸುಂದರ ಸೌಧವನ್ನ ಕಟ್ಟಲು ಬೇಕಾದ ದೃಢವಾದ ಬುನಾದಿಯೇ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಮತ್ತು ನಾನು ಆತ್ಮ ಅನ್ನೋ ಪಾಠ. ಖಂಡಿತ. ಸೋಮವಾರ ಮತ್ತು ಶನಿವಾರದ ವರದಾನಗಳು ಇದನ್ನೇ ಸ್ಪಷ್ಟಪಡಿಸ್ತವೆ. ಈ ಒಂದು ನಿಶ್ಚಯ ಪರಿಪಕ್ವವಾದ್ರೆ ಮಾತ್ರ ಸಾಕಾರ ಸನ್ಮುಖದ ಅನುಭವ ಸಾಧ್ಯ ಅಂತ ಮಂಗಳವಾರದ ವರದಾನ ಪುನಃ ದೃಢಪಡಿಸುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಈ ವಾರದ ನಮ್ಮ ಅಭ್ಯಾಸ ಸ್ಪಷ್ಟವಾಗಿದೆ. ನಾನು ಮತ್ತು ನನ್ನ ಬಾಬಾ ಎಂಬ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತರಾಗಿ ಬಾಬಾರವರ ಅಧಿಕಾರದಿಂದ ಡ್ರಾಮಾದ ಸಾಕ್ಷಿಯಾಗಿ ಪ್ರತಿಯೊಂದು ಕಾರ್ಯವನ್ನ ಮಾಡೋದಾಗಿದೆ. ಇದು ನಮ್ಮನ್ನು ಸಹಜಯೋಗಿ ಮತ್ತು ಕಲ್ಪಕಲ್ಪದ ಅಧಿಕಾರಿಯನ್ನಾಗಿ ಮಾಡ್ತದೆ. ಅದೇ ಈ ಮಂಥನವು ನಿಜವಾಗಿಯೂ ಜ್ಞಾನದ ಅಂಶಗಳನ್ನ ಇನ್ನಷ್ಟು ಸ್ಪಷ್ಟಪಡಿಸಿತು ಮತ್ತು ಪುರುಷಾರ್ಥಕ್ಕೆ ಹೊಸ ಹುರುಪನ್ನು ನೀಡಿತು. ಆತ್ಮೀಯ ಬ್ರಾಹ್ಮಣ ಕುಲಭೂಷಣರೇ, ಬಾಪ್ ದಾದಾರವರ ಕಣ್ಣಿನ ನಕ್ಷತ್ರಗಳೇ, ನೆನಪಿರಲಿ, ವರದಾನದ ನೈಜ ಲಾಭ ಸಿಗುವುದು ಅದನ್ನು ನಾವು ಕಾರ್ಯದಲ್ಲಿ ತೊಡಗಿಸಿದಾಗ ಮಾತ್ರ. ವರದಾನಗಳು ಬೀಜದಂತೆ ಸಮಯಕ್ಕೆ ತಕ್ಕಂತೆ ಸ್ಮೃತಿಯ ನೀರನ್ನು ಹಾಕಿ ಕಾರ್ಯದಲ್ಲಿ ಬಳಸಿದಾಗ ಅವು ವೃಕ್ಷವಾಗಿ ಫಲ ನೀಡುತ್ತವೆ. ಈ ವರದಾನಗಳು ಅತ್ಯಂತ ಶಕ್ತಿಶಾಲಿಯಾದವು. ಇವುಗಳನ್ನ ಕೇವಲ ಸ್ವಂತ ಜೀವನದಲ್ಲಿ ಬಳಸಿಕೊಂಡು ಫಲ ಪಡೆಯುವುದಷ್ಟೇ ಅಲ್ಲ, ಬೇರೆ ಆತ್ಮಗಳನ್ನು ಸಹ ವರದಾತ ತಂದೆಯಿಂದ ವರದಾನ ಪಡೆಯಲು ಯೋಗ್ಯರನ್ನಾಗಿ ಮಾಡುವ ಶಕ್ತಿಯನ್ನು ನೀಡುತ್ತದೆ. ಇಂತಹ ಮಂಥನಕ್ಕಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಸದಾ ಸಂಪರ್ಕದಲ್ಲಿರಿ. ಓಂ ಶಾಂತಿ.